55,000. ಇದೆಲ್ಲ ಔಟ್ಲೆಟಲ್ಲೂ ಹಿಂಗೆ ಇರುತ್ತೆ ರೈಟು ಇಲ್ಲ ಬೇರೆ ಬೇರೆ ಇರುತ್ತೆ ಗೊತ್ತಿಲ್ಲ. ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಜೈ ಕರ್ನಾಟಕ ರವಿ. ಇವತ್ತು ಏನಪ್ಪ ಮ್ಯಾಟ್ರ್ ಅಂತ ಹೇಳಿದ್ರೆ ನಿಮ್ಗೆ ಆಲ್ರೆಡಿ ಎಲ್ಲರಿಗೂ ಗೊತ್ತಾಗಿರುತ್ತೆ. ಆಟೋ ಶೋ ಇದೆ ಸ್ನೇಹಿತರೆ. ಎಲ್ಲಿ ಅಂತ ಹೇಳಿದ್ರೆ ತ್ರಿಪುರವಾಸಿನಿ ನಮ್ಮ ಅರಮನೆ ಮೈದಾನದಲ್ಲಿ, ಬೆಂಗಳೂರು ಅರಮನೆ ಮೈದಾನದಲ್ಲಿ. ನಾನು ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ. ಹೇಗಿದೆ ಏನು ಎತ್ತ ಅಂತ ಎಕ್ಸ್ಪೀರಿಯೆನ್ಸ್ ನಿಮಗೆ ಹಂಚ್ಕೊತೀನಿ ಸ್ನೇಹಿತರೆ ನಿಮ್ಮ ಜೊತೆ. ನೀವೇನಾದರೂ ಬರೋ ಇಂಟ್ರೆಸ್ಟ್ ಇತ್ತು, ಕಾರ್ ತೊಗೋಬೇಕು ಗಾಡಿ ತೊಗೋಬೇಕು ಅನ್ನೋ ಇಂಟ್ರೆಸ್ಟ್ ಇತ್ತು ಅಂದರೆ ದಯವಿಟ್ಟು ಬನ್ನಿ. ಭಾನುವಾರ ತನಕನೂ ಇರುತ್ತೆ ಈ ಶೋ. ನನಗಂತೂ ಒಳ್ಳೆ ಥ್ರಿಲ್ಲಿಂಗ್ ಎಕ್ಸ್ಪೀರಿಯೆನ್ಸ್ ಆಯಿತು. ಈ ಥರ ಎಲ್ಲ ಇದೆಯಾ ಅಂತ ನಮಗೆ ಗೊತ್ತಿರಲಿಲ್ಲ. ನಿಮಗೂ ನಾನು ತೋರಿಸ್ಕೊಂಡು ಹೋಗ್ತೀನಿ ಸ್ನೇಹಿತರೆ. ಈ ವಿಡಿಯೋ ಪೂರ್ತಿ ಕೊನೆವರೆಗೂ ನೋಡಿ. ಸೆಂಟ್ರಲ್ಲಿ ಎಕ್ಸಿಟ್ ಆಗಿಬಿಡಿ. ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ, ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ನೋಡಿರಿ. ಏನು ಇವರೆಲ್ಲ ಮೋಸ್ಟ್ಲಿ ಫೋಟೋ ತೆಗಿಸ್ಕೊಳ್ಳೋಕ್ಕೆ ಬಂದಿದ್ದಾರೆ ಅಂತ ಅನ್ಕೊಂತೀನಿ ನನ್ನಂಗೆ. ನಾವು ವಿಡಿಯೋ ಮಾಡೋಕ್ಕೆ ಅಂತಲೇ ಅಲ್ವಾ ಬಂದಿರೋದು. ಹೆಂಗೆ ನಾವು ಹಂಗೆ ನೋಡಿ, ಕಾರ್ಗಳೆಲ್ಲ ವೆರೈಟಿ ಎಲ್ಲ ಕಂಪ್ನಿ ಕಾರ್ಗಳು ಇದ್ದಾವೆ. ನಮಗೆ ಅದ್ರ ಬಗ್ಗೆ ಅಷ್ಟೊಂದು ಆಸಕ್ತಿ ಇಲ್ಲ ಕಾರ್ಗಲ್ಲೇ, ನೋಡೋಣ ಫ್ಯೂಚರಲ್ಲಿ. ಈಗ ಸದ್ಯಕ್ಕೆ ಬೈಕ್ ಮೇಲೆ ಆಸಕ್ತಿ ಇದೆ. ಬೈಕ್ಗೋಸ್ಕರನೇ ನಾನು ಬಂದಿದ್ದೀನಿ. ಅದ್ರ ಜೊತೆ ವಿಡಿಯೋ ಮಾಡ್ದಂಗೂ ಆಗುತ್ತೆ, ನಿಮಗೂ ನಾನು ತೋರಿಸ್ದಂಗೂ ಆಗುತ್ತೆ ಅಂತ ಫಸ್ಟ್ ಟೈಮ್ ಬಂದಿದ್ದೀನಿ. ಹೇಗೆಲ್ಲ ಇರುತ್ತೆ ಹಾಗೆ ನೋಡಿಕೊಂಡು ಹೋಗೋಣ ಬನ್ನಿ ಸ್ನೇಹಿತರೆ. ಯಾಕಕ್ಕ ಕಿವಿ ಹೊಂಟೋಯ್ತಾ? ಇಂಟೀರಿಯರ್ ನೋಡಿ ಸ್ನೇಹಿತರೆ, ಯಾವ ರೇಂಜಿಗೆ ಆಲ್ಟ್ರೇಷನ್ ಮಾಡಿದ್ದಾರೆ. ಸಾಕು ಥ್ರಿಲ್ಲಿಂಗ್ ಐತೆ. ಮೋಸ್ಟ್ಲಿ ರೋಡಲ್ಲಿ ಓಡಾಡಲ್ಲ ಅಂದ್ಕೊತೀನಿ ನಾನು. ಇದು ಬರೀ ಇವರು ಈ ಥರ ಎಕ್ಸಿಬಿಷನ್ಗೋಸ್ಕರನೇ ಮಾಡಿದಾರೆ ಅನಿಸುತ್ತೆ. ನಿಮಗೇನು ಅನಿಸುತ್ತೆ ನಮಗೆ ತಿಳಿಸಿ ಸ್ನೇಹಿತರೆ. ನನಗೆ ಇಲ್ಲಿ ಹೈಡ್ರಾಲಿಕ್ ಫಿಟ್ ಮಾಡಿದ್ದಾರೆ. ಹೈಟ್ ಆಗುತ್ತೆ, ಏನೇನೋ ಮಾಡಿದ್ದಾರೆ. ಸಿಕ್ಕಾಪಟ್ಟೆ ಆಲ್ಟ್ರೇಷನ್ ಮಾಡಿದ್ದಾರೆ. ಇಷ್ಟು ಡೌನಲ್ಲಿ ಇದೆ ಈಗ ಇದು. ನೆಲಕ್ಕೆ ಇನ್ನೇನೋ ಒಂದು ಚೂರು ಟಚ್ ಆಗಬೇಕು. ಬರೀ ಒಂದು 1 ಇಂಚ್ 2 ಇಂಚ್ ಅಷ್ಟೇ ಗ್ಯಾಪ್ ಇರೋದು. ತಿರ್ಗಾ ಹೈಟ್ ಮಾಡ್ಕೋತಾರೆ. ರನ್ ಸೌಂಡ್ ಮಾಡಿದಾಗ ಹೈಟ್ ಮಾಡ್ಕೊತಾರೆ ಮೇಲಕ್ಕೆ. ಈಗ ಮಾಡ್ತಾರೋ ಸೌಂಡ್ ಬೇರೆದ್ರದ್ದು ನಿಮ್ಗೆ ಅಲ್ಲಿ ತೋರಿಸ್ತೀನಿ ನಾನು. ಇವಾಗ ಇಲ್ಲಿ ತೋರಿಸ್ಬಿಟ್ಟಾರೆ, ಕರ್ಕೊಂಡು ಹೋಗ್ತೀನಿ. ಸೌಂಡ್ ಯಾವ್ದ್ರದ್ದು ಗೊತ್ತಾಯ್ತಾ ಸ್ನೇಹಿತರೆ? ಈ ಪುಟಾಣಿದು. ಅದೊಂದು ಪುಟಾಣಿ ಅಂತೀವಿ. ಏನು ಖರಾಬ್ ಆಗೈತೆ ಗೊತ್ತಾ? ಬಿಟ್ಟರೆ ಜಂಗ್ ಅಂತ ಆಡ್ತದೆ. ಹಂಗೆ ನೀವೆಲ್ಲ ಏನಕ್ಕೆ ಯೂಸ್ ಮಾಡ್ತಾ ಹೋದ್ರೆ ರೈಸಿಂಗ್ ಯೂಸ್ ಮಾಡ್ಬೋದು. ಮೋಸ್ಟ್ಲಿ ರೈಸಿಂಗೇ ಮಾಡ್ತಾರಲ್ಲ ಯಾವ್ದಾರು ಇದರಲ್ಲಿ ರೆಸಲ್ಟಲ್ಲಿ ಅಲ್ಲಿ ಇಲ್ಲಿ, ಅದಕ್ಕೆ ಯೂಸ್ ಮಾಡ್ತಾರೆ ಅಂತ ಅನ್ಕೊತೀನಿ. ಇದಕ್ಕೆ ಆದಂಥ ಒಂದು ಇದಿದೆ. ಎಲ್ಲ ಯೂಸ್ ಆಡೋರು ತುಂಬ ಜನ ಇದ್ದಾರೆ. ಇದನ್ನು ನೀವ್ಯಾರು ಆಡಿದರೆ ಕಮೆಂಟ್ ಮಾಡಿ ಸ್ನೇಹಿತರೆ. ಏನಾದರೂ ಮಿಸ್ ಆಗಿಬಿಟ್ರೆ ಇದ್ರ ಕತೆ ಏನಾಗ್ಬೋದು ಸ್ನೇಹಿತರೆ?
ಔಟ್ಲೆಟಲ್ಲೂ ಹಿಂಗೆ ಇರುತ್ತೆ ರೈಟು ಇಲ್ಲ ಬೇರೆ ಬೇರೆ ಇರುತ್ತೆ ಗೊತ್ತಿಲ್ಲ. ಇದು ನಿಮ್ಮ ಎಲ್ಲಿ ಇರ್ಬೋದು ಅಂತ ಅದು ರಿಜಿಸ್ಟರ್ ಆಗಬೇಕು. ಟೆಸ್ಟ್ ಡ್ರೈವ್ ಇರುತ್ತೆ ಈಚೆ ಕಡೆ. ಟೆಸ್ಟ್ ಡ್ರೈವ್ ಇರುತ್ತೆ ಅಂದರೆ ರಿಜಿಸ್ಟರ್ ಮಾಡ್ಕೊಂಡು ಹೋಗ್ಬೋದು, ಇಲ್ಲಾಂದ್ರೆ ಅವ ಮಾಡೋದು. ಹಿಮಾಲಯ ಅಂತ ಸ್ಕ್ಯಾಂಪರ್ ಅಂತ ರಿಜಿಸ್ಟರ್ ಆಗಿ ಟೆಸ್ಟ್ ಡ್ರೈವ್ ಇರುತ್ತೆ. ಬೇಕಾದ್ರೆ ನೀವು ಬಂದು ಟೆಸ್ಟ್ ರೈಡ್ ಮಾಡ್ಬೋದು ಸ್ನೇಹಿತರೆ. ರಾಯಲ್ ಎನ್ಫೀಲ್ಡ್ ಅವ್ರದ್ದು ಹಿಂದಗಡೆ ಗ್ರೌಂಡಲ್ಲಿ ಇದು ಮಾಡಿದ್ದಾರೆ, ಸೂಪರಾಗಿದೆ. ನೀವು ಬೇಕಾದ್ರೆ ಅಲ್ಲಿ ಟ್ರಯಲ್ ನೋಡ್ಬೋದು. ಒಳ್ಳೊಳ್ಳೆ ಗಾಡಿ ಇದೆ ಸ್ನೇಹಿತರೆ. ಹಿಂಗೆ ದುಡ್ಡು ಎಣಿಸ್ಬಿಟ್ಟು ಇಲ್ಲಿಂದನೇ ತಗೊಂಡು ಹೋಗ್ಬಿಡೋಣ ಅನಿಸ್ತೈತೆ. ದುಡ್ಡಿಲ್ವಲ್ಲ, ಸುಮ್ಮನಿದ್ದೀನಿ ಅನಿಸ್ತೈತೆ ಅಷ್ಟೇ. ಇದು ನೋಡ್ಬೋದು ಆಲ್ಟ್ರೇಷನ್ ಹೆಂಗೆ ಮಾಡಿದ್ದಾನೆ. ಇಲ್ಲೇನೋ ಬರ್ತದಂತೆ ಹಿಂದಗಡೆ, ನೋಡೋಣ ಬನ್ನಿ ಏನೇನು ಬರ್ತದೆ ಅಂತ. ಬೆಂಕಿ ಬರ್ತದಂತೆ, ಬೆಂಕಿ. ಇದು ಆನ್ ಮಾಡಬೇಕು ಅಂದರೆ ಕ್ರೌಡ್ ಆಗಬೇಕಂತೆ, ಜನ ಜಾಸ್ತಿ ಆದಾಗ ಆನ್ ಮಾಡಿ ತೋರಿಸ್ತಾರಂತೆ. ಇವಾಗ 4 ಜನಕ್ಕೆಲ್ಲ ತೋರ್ಸ್ಕೊಂಡು ಕೂತ್ಕೋತಾರೆ ಅವರು. ವೆಯ್ಟ್ ಮಾಡೋಣ, ದಬಾಕದು ಏನೈತೆ ಕೆಲಸ, ವೆಯ್ಟ್ ಮಾಡೋಣ. ಯಾರು ಇಳಿಸ್ಬಿಡ್ತಾವನೆ. ನಾನು ಆನ್ ಮಾಡ್ತಾನೆ ಅಂದ್ಕೊಂಡ್ರೆ ಕೆಳಗೆ ಕೇಳಿಸ್ಬಿಡ್ತಾವನೆ. ಏನು ಕತೆ ಒಂದು ನೋಡಿ ಹೆಂಗೆ ಇಳಿತಾ ಇದ್ದದ. ಫುಲ್ ಹೈಡ್ರಾಲಿಕ್ ಫಿಕ್ಸಿಂಗು. ಹಿಂಗೆ ಏನೇನೋ ಆಲ್ಟ್ರೇಷನ್ ಮಾಡ್ತಾರಪ್ಪ, ಖರಾಬ್. ಸೂಪರ್ ಕ್ರೈಸಿ ನಕ್ಕನ್ ಕ್ರೇಜಿ. ಎತ್ತುತ್ತವನ್ ಗುರು, ಎತ್ತುತ್ತವನೇ. ಮೋಸ್ಟ್ಲಿ ಈಗ ಆನ್ ಮಾಡ್ತಾನೆ ಅನ್ಸುತ್ತೆ, ನೋಡೋಣ.
ಹಳೆ ಕಾರುಗಳು ನೋಡ್ರಿ ಹೆಂಗಿದಾವೆ. ಇದು ಮೈಸೂರು ಹತ್ರ ಪಯಣ ಇದೆಯಲ್ಲ, ಅಲ್ಲಿಂದ ಮೋಸ್ಟ್ಲಿ ತರಿಸಿದ್ದಾರೆ ಇದು ಎಕ್ಸಿಬಿಷನ್ಗೆ ಅಂತ ಅನ್ಕೊಂಡಿದ್ದೀನಿ. ಸಖತ್ತಾಗಿದೆ. ಓಲ್ಡ್ ಈಸ್ ಗೋಲ್ಡ್ ಅಂತಾರಲ್ಲ, ಇದಕ್ಕೇನೆ. ಗುರು ನಮಗೆ ಕಾಣಿಸಲ್ಲ. ಅಣ್ಣ ಎಲ್ಲ ಒಳಗಡೆ ಹೋದ್ರೆ ಕಾಣಿಸಲ್ಲ ಈಚೆರೋರ್ಗೆ. ಏನ್ ಗುರು, ಏನು ಬರ್ಲಾ ಇಲ್ಲ? ಬೆಂಕಿ ಬರ್ತದೆ ಅಂತ ನಾವು ಇಷ್ಟೊಳಗೆ ಕ್ಯಾಮ್ರಾ ಹಿಡ್ಕೊಂಡು ನಿಂತಿದ್ದೀವಿ. ಏನಾಯ್ತು?
ಇದು ಗಣೇಶ್ ಮೂವಿಲಿ ದ್ವಾಪರ ಸಾಂಗ್ ಇದೆಯಲ್ಲ, ದ್ವಾಪರ ಸಾಂಗ್ ಆಡಿದ್ದು ಇವರೇ ನೋಡಿ. ಅವರು ಬಂದಿದ್ರು ಸಿಂಗರು. ಮೋಸ್ಟ್ಲಿ ಎಕ್ಸ್ಪೋಗೆ ಕರೆದಿದ್ದಾರೆ, ಅವ್ರನ್ನ ಬಂದಿದ್ದಾರೆ. ಸ್ನೇಹಿತರೆ, ಇದು 2 ಕೌಂಟ್ರ್ ಮಾಡಿದ್ದಾರೆ. ಇದ್ರ ಪಕ್ಕದಲ್ಲಿ ಇಂಕ್ ಮಿಷಿನ್ ಪ್ರಿಂಟರ್ ಇರ್ತದಲ್ಲ, ಎಲ್ಲ ವೆರೈಟಿ ಪ್ರಿಂಟಿಂಗ್ ಎಕ್ಸ್ಪೋ ಇದು. ನೀವೇನಾದ್ರೂ ಸ್ಟಾರ್ಟ್ಅಪ್ ಮಾಡಬೇಕು ಅಥವಾ ಕಂಪ್ನಿ ಯಾವ್ದಾದ್ರು ಪ್ರಿಂಟಿಂಗ್ ಅಥವಾ ನಿಮ್ದು ಏನಾದ್ರು ಫೋಟೋ ಸ್ಟುಡಿಯೋ, ಫೋಟೋಶಾಪ್ ಎಲ್ಲ ಯೂಸ್ ಮಾಡ್ತಾ ಇದೀರ ಅಂದ್ರೆ, ಇಲ್ಲ ಯಾವ್ದಾರ ಡಿಸೈನ್ ಸ್ಟಿಕ್ಕರ್ಸಿಂಗ್ ಅದೆಲ್ಲ ಬೇಕು ಅಂತ ಹೇಳಿದ್ರೆ ಇಲ್ಲಿ ಬಂದು ನೀವು ಬೇಕಾದ್ರೆ ಅದ್ರ ಬಗ್ಗೆ ತಿಳ್ಕೊಬಹುದು ಸ್ನೇಹಿತರೆ. A to Z ಮಿಷಿನ್ಗಳು ಇಲ್ಲಿ ಎಕ್ಸ್ಪೋದಲ್ಲಿ ಇಟ್ಟಿದ್ದಾರೆ. ಎಲ್ಲ ವೆರೈಟಿ, ದೊಡ್ಡ ದೊಡ್ಡ ಮಿಷಿನ್ ಇಂದ ಹಿಡಿದು ಸ್ಮಾಲ್ ಪ್ರಿಂಟರ್ ವರೆಗೂ ಕೂಡ ಇಲ್ಲಿದೆ. ನೀವು ಬೇಕು ಅಂದ್ರೆ ಯೂಸ್ ಮಾಡ್ಕೋಬಹುದು. ಇಲ್ಲಿ ಬಂದು ಅದ್ಭುತವಾಗಿ ಇಟ್ಟಿದ್ದಾರೆ ಎಲ್ಲಾ ವೆರೈಟಿನು. ಸಿಕ್ಕಾಪಟ್ಟೆ ವೆರೈಟಿ ನೋಡಿ, ದೊಡ್ಡ ದೊಡ್ಡ ಮಿಷಿನ್ಗಳು ಎಲ್ಲ ಇದೆ. ನಿಮ್ಗೇನಾದ್ರೂ ಆಸಕ್ತಿ ಇದ್ರೆ ಎಕ್ಸ್ಪೋ ನಾಳೆನೂ ಇರುತ್ತೆ, ಅಂದ್ರೆ ಭಾನುವಾರವರೆಗೂ ಇರುತ್ತೆ. ನೀವು ಬೇಕು ಅಂದ್ರೆ ಹೋಗ್ಬೋದು. ಅಲ್ಲಿ ಹೋಗಿ ಸ್ಕ್ಯಾನ್ ಬೇಕಾದ್ರೆ ಮಾಡಿ ಡೈರೆಕ್ಟ್ ಆಗಿ ಇದ್ ಮಾಡ್ಕೋಬಹುದು, ಹೋಗ್ಬೋದು. ಹೋಗೋರು, ಆಸಕ್ತಿ ಇರೋರು ಹೋಗಿ ಮಾಡಿ. ನಾನು ಇದನ್ನ ಮುಗಿಸ್ಕೊಂಡು ಹೊರಗಡೆ ಹೋಗೋಣ, ಸಾಕು ಇಲ್ಲಿಗೆ ಇದ್ರದ್ದು. ಯಾವ್ದು ಗುರು ಕಾರ್ ಇದು? ಕಪ್ಪೆ ಮರಿ ಇದ್ದಂಗೆ ಐತೆ. ಹೆಂಗೈತ್ ನೋಡಿ ಇದು. ಏನೇನು ಆಲ್ಟ್ರೇಷನ್ ಎಲ್ಲ ಮಾಡ್ತಾರಪ್ಪ, ಚಿಂದಿ ಆಗೈತೆ ಮಾತ್ರ. ಕಾರ್ ಕ್ರೇಜ್ ಈ ರೇಂಜಿಗೆ ಇದೆ ಅಂತ ನಾನು ಇಲ್ಲಿ ಬಂದ್ಮೇಲೆ ಸ್ನೇಹಿತರೆ ತಿಳ್ಕೊಂಡಿದ್ದು. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಕಮೆಂಟು, ಲೈಕು, ಶೇರು ಮಿಸ್ ಮಾಡಬೇಡಿ, ಮಾಡಿ. ಹಂಗೆ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ನಾನು ಸಬ್ಸ್ಕ್ರೈಬ್ ಮಾಡಿ. ಈ ಪುಟ್ಟ ಹುಡುಗನ, ದಯವಿಟ್ಟು ಈ ಮಂಡ್ಯ ಹುಡುಗನ ಸಪೋರ್ಟ್ ಮಾಡಿ. ಟಾಟಾ, ಬಾಯ್ ಬಾಯ್.